ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ನಮ್ಮ ದೊಡ್ಡನಾದಿ ಮನೆಗೆ ಬಂದಿದ್ದೆ. ಸೊ ಅಲ್ಲಿ ಕೂರಿಸಿರುವಂತಹ ಗಣೇಶ, ವಿಜೃಂಭಣೆಯಾಗಿ ಕೂರಿಸಿರುವಂತಹ ಗಣೇಶನ ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಲ್ಲ ನಾನು ಆಲ್ಮೋಸ್ಟ್ ಮಧ್ಯಾಹ್ನನೇ ಬಂದಿದ್ವಿ. ಸೊ ಎಲ್ಲ ರೆಡಿಯಾಗಿ ಸಂಜೆ ದೀಪ ಹಚ್ಚಿ ಮನೇಲಿ ಪೂಜೆ ಮಾಡಿ ಸೊ ಗಣೇಶ ನೋಡೋಣ ಅಂತ ಹೋದ್ವಿ. ಗಣೇಶ ಹೋಗುವಂತಹ ರೋಡಲ್ಲೇ, ಅಂದರೆ ಅವ್ರ ಮನೆ ರೋಡಲ್ಲೇ ಈ ಕೆಂಪಮ್ಮ ದೇವಿ ದೇವಸ್ಥಾನ ಆಯಿತು. ಸರಿ ಇರು, ಈ ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನೋಡಿ, ಲೈಟಿಂಗ್ಸ್ ಎಲ್ಲ ಅದ್ಭುತವಾಗಿದೆ ಅಲ್ಲ. ಸೊ ಈ ಲೈಟಿಂಗ್ಸ್ ಎಲ್ಲ ನಮ್ಮ ಬಾವಾಜಿನೇ ಹಾಕ್ಸಿರೋದು. ನವರಾತ್ರಿ ಹಬ್ಬ ಅಲ್ವಾ. ಸೊ ನವರಾತ್ರಿ ಹಬ್ಬಕ್ಕೆ ಅವ್ರ ಏರಿಯಾ ದೇವಸ್ಥಾನ ಆಗಿರೋದ್ರಿಂದ ಸೊ ಫುಲ್ ದೇವಸ್ಥಾನಕ್ಕೆ ಟೆಂಪಲ್ ಫುಲ್ಲು ಈ ಥರ ಆಚೆ ಎಲ್ಲ ಲೈಟಿಂಗ್ಸು ಇವರೇ ಹಾಕ್ಸಿರೋದು. ಸೊ ಅದಕ್ಕೋಸ್ಕರ ಹೋಗಿ ದರ್ಶನ ಮಾಡ್ಕೊಂಬರೋಣ, ಒಂದ್ಸತಿ ನಾನು ಬಂದಿದ್ದೀನಲ್ಲ ಅಂತ ಹೇಳಿ ಹೋಗಿ ದರ್ಶನ ಮಾಡಿದ್ವಿ. ನೋಡಿ, ಲೈಟಿಂಗ್ಸ್ ಸಖತ್ತಾಗಿದೆಯಲ್ಲ, ಫುಲ್ ದೇವಸ್ಥಾನದಿಂದ ಹಿಡಿದು ರೋಡ್ಗೆಲ್ಲ ಅವರೇ ಹಾಕ್ಸಿರೋದು. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೂ ಸಹ ಹೋದಂಗೆ ಆಗುತ್ತೆ ಅಂತ ಹೇಳಿ ಆನ್ ದ ವೇ ಹೋಗ್ತಿದ್ವಲ್ಲ, ಹಾಗೆ ನಮಸ್ಕಾರ ಮಾಡಿದ್ವಿ ಅಷ್ಟೇ. ಇದು ಕೆಂಪಮ್ಮ ದೇವಿ ದೇವಸ್ಥಾನ ಅಂತ. ಎಲ್ಲೋದ್ರೂ ಈ ಚೀಕು ಕಾಟ ಮಾತ್ರ ಹಾಗೇ ಇರುತ್ತೆ. ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಇರ್ತಾನೆ, ಹಿಂಸೆ ಕೊಡ್ತಾನೆ ಇರ್ತಾನೆ. ಸೊ ಇದು ಮಂಗಳಾರತಿ ಮಾಡುವಂಥ ಸಮಯ. ಸರಸ್ವತಿ ಅಲಂಕಾರ ಮಾಡಿದ್ರು ಕೆಂಪಮ್ಮ ದೇವಿಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಸರಸ್ವತಿ ಅಲಂಕಾರ. ಎಷ್ಟು ಬೇಗ ನವರಾತ್ರಿ ಮುಗೀತು ಅಂತ ಹೇಳಿದ್ರೆ ಗೊತ್ತೇ ಆಗಿಲ್ಲ ನವರಾತ್ರಿ ಮುಗ್ದಿದ್ದು. ಈ ಸರಿ ನವರಾತ್ರಿ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ನೋಡಿದಾಗ್ಲೂ ಸಹ ಆ ಒಂದು ಕ್ಯಾಪ್ಚರ್ ಮೂಮೆಂಟ್ ಹಾಗೇ ಇರುತ್ತಲ್ವ. ಸೊ ಅದಕ್ಕೆ ಈ ಒಂದು ನವರಾತ್ರಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ನೋಡಿ ದೇವಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸರಸ್ವತಿ ಅಲಂಕಾರ ಅಂತ ಆಗಲೇ ಹೇಳಿದೆ. ಸೊ ಹಾಗೆ ನಮಸ್ಕಾರ ಮಾಡಿ ಪೂಜೆ ಮಾಡಾದಮೇಲೆ ಅವರಿಗೆ ಅಲ್ಲಿ ಹೂವು ಹಣ್ಣಂಪಲೆಲ್ಲ ಕೊಟ್ಟರು ಬಾವಾಜಿಗೆ. ಸೊ ಇದೆಲ್ಲ ಆದಮೇಲೆ ನಾವು ಗಣೇಶನ ಕಡೆ ಹೊರಟ್ವಿ, ಗಣೇಶನ ನೋಡಬೇಕು ಅಂತ. ಸೀರಿಯಸ್ಸಾಗಿ ಹೇಳ್ತೀನಿ, ಎಷ್ಟು ಸಕ್ಕತ್ತಾಗಿತ್ತು ಮಾತ್ರ ಅಂತ ಹೇಳಿದ್ರೆ ಗಣೇಶ ಫುಲ್ ಸೆಟ್ ಹಾಕಿ ಮಾಡಿರುವಂತಹ ಗಣೇಶ. 13ನೇ ವರ್ಷದ ಗಣೇಶ ಉತ್ಸವ ಅಂತೆ. ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಅದನ್ನು ನೋಡೋಕ್ಕೆ ಎಷ್ಟು ಜನ, ಎಷ್ಟು ಇದು ಅಂತ ಹೇಳಿದ್ರೆ ತುಂಬಾ ರಶ್ಶು ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ನೋಡಿ, ಆಚೆಯಿಂದನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನು ಒಳಗಡೆ ಹೇಗಿರಲ್ಲ ಅಲ್ಲ. ಬನ್ನಿ, ಹಾಗಿದ್ರೆ ಒಳಗಡೆನೂ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರಂಟಲ್ಲೇ ಈ ಥರ ಆದಿಯೋಗಿದು ಸ್ಟ್ಯಾಚು, ಅಂದರೆ ಶಿವಂದು ಸ್ಟ್ಯಾಚು ಹಾಕಿದ್ದಾರೆ. ತುಂಬ ಅಂದರೆ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿತ್ತು. ಸೊ ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್ ಆಗ್ತಿತ್ತು, ಸಕ್ಕತ್ತಾಗಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಂತ. ಸೊ ಗಣೇಶ ಕೂರ್ಸೋಕ್ಕೆ ಒಂದು ಸೆಟ್ ಹಾಕಿದ್ದಾರೆ ಅಂದರೆ ತುಂಬಾ ಖುಷಿನೇ ಅಲ್ವಾ. ಸೊ ಹಾಗಿದ್ರೆ ಬನ್ನಿ, ಮೊದಲಿಗೆ ಬಸವಣ್ಣ ಮುಂದೆ ಇದ್ದಾರೆ. ಎಷ್ಟು ಥೀಮಾಗಿ ಮಾಡಿದರು. ಸೊ ಏನೋ ಮಾಡಬೇಕು ಅನ್ನೋ ಕಾಟಾಚಾರಕ್ಕೆ ಮಾಡಿಲ್ಲ, ಥೀಮ್ ಫುಲ್ಲಾಗಿ ಮಾಡಿದರು. ಸೊ ಆ ಕಡೆ ಈ ಕಡೆ ಎಲ್ಲ ಕ್ಲೀನಾಗಿ ಜೋಡಿಸಿ ನೋಡಿ, ಎಂಟ್ರಿ ಕೊಡ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ. ಒಳ್ಳೆ ಅರಮನೆ ಪ್ಯಾಲೇಸ್ ನೋಡ್ದಂಗೆ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಪ್ಯಾಲೇಸು ಹೀಗೇ ಜಗಮಗ ಜಗಮಗ ಅಂತ ಇರುತ್ತೆ, ಅದೇ ರೀತಿ ಪ್ಯಾಲೇಸಲ್ಲಿ ನಮ್ಮ ಗಣೇಶ ಕೂತಿದ್ದಾನೆ ಅನ್ನೋ ರೀತಿ ಫೀಲ್ ಆಯಿತು. ಎಷ್ಟು ಅದ್ಭುತವಾಗಿದೆ ನೋಡಿ. ನೀವು ನೋಡಿದ್ರೆ ನಿಮಗೆ ವಿಡಿಯೋಲೇ ಇಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂದರೆ ಇನ್ನು ಡೈರೆಕ್ಟಾಗಿ ಹೇಗೆ ಕಾಣ್ತಿರಲ್ಲ, ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ಕೆಲವೊಂದು ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಸೊ ಇದೆಲ್ಲ ವೀಡಿಯೋ ಕ್ರೆಡಿಟ್ ಇವತ್ತು ನಮ್ಮ ಅಳಿಯಂದು. ಸೊ ಇವತ್ತೆಲ್ಲ ವೀಡಿಯೋ ಅವನೇ ಮಾಡಿರೋದ್ರಿಂದ ಎಲ್ಲ ವೀಡಿಯೋ ಕ್ರೆಡಿಟ್ ಅವನದೇ. ಸೊ ವೆಲ್ ಫ್ಯಾಮಿಲಿ ಸಪೋರ್ಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ನಾವು ಮಾಡುವಂತಹ ವೀಡಿಯೋನು ಕ್ಯಾಪ್ಚರ್ ಮಾಡಿ ಕೊಡೋದೂ ಸಹ ಒಂದು ಕಲೆನೇ ಅಲ್ವಾ. ಸೊ ಥ್ಯಾಂಕ್ಸ್ ಅವನಿಗೆ ಹೇಳಲೇಬೇಕು. ಸೊ ಎಲ್ಲ ವೀಡಿಯೋ ಕ್ಯಾಪ್ಚರು ಅವನೇ ಮಾಡಿದ್ದೆ. ಯಾವಾಗಲೂ ಉಲ್ಲಾಸ ಮಾಡೋನು. ಇವತ್ತು ನನ್ನ ಅಳಿಯನ ಸರದಿ, ಕೃಷ್ಣನ ಸರದಿ. ಸೊ ನೋಡಿ, ಗಣೇಶ ಬಂದರು. ಹೇಗಿದೆ ಅಂದರೆ ನಿಮಗೆ ವೀಡಿಯೋಲಿ ಹೇಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ, ಮುಂದೆ ನೋಡಬೇಕು ಅಂದರೆ ತುಂಬ ದೊಡ್ಡ ಗಣೇಶ ಅಂತಲೇ ಹೇಳ್ಬೋದು. ದರ್ಬಾರ್ ಗಣೇಶ ಎಷ್ಟು ಸುಂದರವಾಗಿದೆ. ಎಲ್ಲೂ ಏನು ಒಂಥರ ಏನಾದರೂ ಕೆಲವೊಂದು ಮೂರ್ತಿ ಕೆತ್ತಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ಆದರೆ ಈ ಗಣೇಶನಿಗೆ ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಆಗಿಲ್ಲ. ಎಲ್ಲರೂ ಪರ್ಫೆಕ್ಟಾಗಿ ಸಕ್ಕದಾಗಿ ಮಾಡಿದರು. ಆ ತೋಮಲೆ ಹಾಕಿರೋದು ನೋಡಿ, ಒಳ್ಳೆ ರಾಜನಿಗೆ ಹಾಕಿರುವಂತಹ ತೋಮಲೆ ಥರನೇ ಗಣೇಶನಿಗೆ ಪೂರ್ತಿ ಹಾಕಿದ್ದಾರೆ. ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಿಮಗೂ ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡಿ. ಎಲ್ಲರೂ ವೀಡಿಯೋ ನೋಡ್ತಿದ್ದೀರಾ, ಲೈಕ್ ಕೊಡ್ತಾ ಇಲ್ಲ. ಆದಷ್ಟು ಲೈಕು ಮತ್ತು ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಒಳಗಡೆ ಸೆಟ್ಟು ಹೇಗಿದೆ ಅಂದರೆ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಹಾಕಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೇಮ್ ಒಳ್ಳೆ ಅರಮನೆ ಫೀಲ್ ಅಂತಲೇ ನಾನು ಆಗಲೇ ಹೇಳ್ದಂಗೆ. ಈಗ ದಸರಾ ಟೈಮಲ್ಲಿ ಅರಮನೆ ಲೈಟಿಂಗ್ಸ್ ನೋಡ್ತೀವಲ್ಲ, ಸೊ ಆ ರೀತಿ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದರು. ಎಲ್ಲಿ ನೋಡಿದ್ರು ಜನ, ಈ ಕಡೆ ನೋಡಿದ್ರು ಜನ. ತುಂಬ ದೊಡ್ಡ ಜಾಗ ಆಗಿರೋದ್ರಿಂದ ಜನ ಇದ್ರೂ
ಅಲ್ಲಿ ಮೇಂಟೈನ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಹಾಗೆ ಅಲ್ಲಿರುವಂತಹ ಅವರು ಅಷ್ಟೇ, ಕೂರಿಸೋರು ಅಷ್ಟೇ, ಯಾರು ಏನು ಒಂದು ಫೋಟೋ ಇಟ್ಕೊಬಿಡಿ, ಒಂದು ವೀಡಿಯೋ ಮಾಡಿಬಿಡಿ, ತಳ್ಳೋದಾಗಲಿ ಮಾಡೋದಾಗಲಿ ಹೋಗಿ ಮುಂದೆ ಅನ್ನೋದಾಗಲಿ ಏನೂ ಇಲ್ಲ. ಯಾರು ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ಫೋಟೋ ಇಡಿಸ್ಕೋಬೋದು. ಫೋಟೋ ನೋಡ್ತಾಯಿದ್ರು. ಸೊ ನೋಡಿ ಅಲ್ಲಿ ತೀರ್ಥನೂ ಸಹ ಎಲ್ಲರಿಗೂ ಆಗ್ತಾಯಿದ್ರು. ಕೆಲವೊಂದು ಕಡೆ ಏನಂದರೆ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕು ಅಂದ್ರೇ ಸ್ವಲ್ಪ ಏನಂತಾರೆ ಇದು ಮಾಡ್ತಾರೆ, ಯಾಕೆ ಫೋಟೋ ಸಾಕು ನಡೀರಿ ಅಂತ. ಎಷ್ಟೊತ್ತು ನಿಂತಿದ್ವಿ ಅಂದರೆ ನಾವು ಅಲ್ಲಿ ತುಂಬ ಹೊತ್ತೇ ನಿಂತಿದ್ವಿ. ಆ ರೀತಿ ನೋಡಿ ತುಳಸಿಯಿಂದ ಹಾಗೆ ಒಂದು ಗಣೇಶನ ನೀರನ್ನ ಎಲ್ಲರಿಗೂ ಸಿಂಪಡಿಸ್ತಾಯಿದ್ರು. ಅದೇ ನಾನು ಹೇಳಿದ್ನಲ್ಲ, ಮೇಂಟೆನೆನ್ಸೂ ಸಹ ವೆಲ್ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನಾನು ಒಂದು ಕಡೆ ಫೋಟೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ, ಈ ಕಡೆ ಚೀಕುಗೂ ಫೋಟೋ ಹಿಡಿತಾ ಇದ್ದೆ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏನಂದರೆ ಬಂದು ನೋಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಸೊ ಏನೋ ಚಿಕ್ಕ ಗಣೇಶ ಹಾಗೆ ಹೀಗೆ ಅಂದ್ಕೊಂಡು ನಾನು ಮನೇಲಿದ್ದಿದ್ರೆ ಈ ರೀತಿ ದರ್ಬಾರ್ ಗಣೇಶನ ನೋಡುವಂತಹ ಅವಕಾಶ ತಪ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ರಜಾ ಬೇರೆ, ಉಲ್ಲಾಸಕ್ಕೂ ಸಹ ಅತ್ತೆ ಮನೇಲಿ ಬಿಟ್ಟು ಹೋಗು ಬಂದಂಗೂ ಆಗುತ್ತೆ, ಈ ಕಡೆ ಗಣೇಶ ನೋಡ್ದಂಗೂ ಆಗುತ್ತೆ ಅಂತ ಹೇಳಿ ಎರಡೂ ಸಹ ಯುಟಿಲೈಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ನೋಡಿ ಗಣೇಶಂಗೆ ಮಂಗಳಾರತಿ ಮಾಡ್ತಿರೋದು ನಿಮಗೆ ಆ ಒಂದು ಏನಂತಾರೆ ಅದೃಷ್ಟ ಸಿಕ್ಕಿರುತ್ತೆ. ಯಾಕಂದರೆ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ನೀವುಗಳು ನೋಡಲಿ ಅಂತ ವೀಡಿಯೋ ಕ್ಯಾಪ್ಚರ್ನ ಮಾಡಿರ್ತೀವಿ. ಸೊ ಅದು ವರ್ತ್ ಆಗಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಕಮೆಂಟಿಂದ ಮಾತ್ರ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನ ತಿಳಿಸಿ. ದರ್ಬಾರ್ ಗಣೇಶ ದರ್ಬಾರ್ ಮಾಡಿಕೊಂಡೆ ತುಂಬಾ ಅದ್ಭುತವಾಗಿ ಕಾಣ್ತಿದ್ರು ಅಂತಲೇ ಹೇಳ್ಬೋದು. ಸೊ ನೋಡಿ ಗೌರಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಆ ಗೌರಿ ಮುಖನೂ ಅಷ್ಟೇ ಸಿಕ್ಕಾಪಟ್ಟೆ ಮುದ್ದಾಗಿತ್ತು. ಗೌರಿ ಯಾವಾಗಲೂ ಮುದ್ದಾಗೇ ಇರಬೇಕಂತೆ. ಆ ಗೌರಿ ಮುದ್ದಾಗಿಲ್ಲ ಅಂತ ಹೇಳಿದ್ರೆ ಅದು ಗೌರಿನೇ ಅಂತ ಅನಿಸಲ್ಲ. ಆದ್ರೂ ಸಕ್ಕತ್ತಾಗಿ ಆ ಒಂದು ಅಲಂಕಾರ, ಗೌರಿಗಿರುವಂತಹ ಪೂಜೆ ಎಲ್ಲನೂ ಸಹ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ವರ್ತ್ ಫೀಲಿಂಗ್ ಅಂತಲೂ ಹೇಳ್ಬೋದು. ಸೊ ನೋಡಿ ಇದೆಲ್ಲ ಆದಮೇಲೆ ನಾನು ನಮ್ಮ ನಾದಿನಿ ಎಲ್ಲ ಫೋಟೋ ಕ್ಯಾಪ್ಚರ್ನ ಮಾಡ್ಕೊಳ್ತಿದ್ವಿ. ಸೊ ಆ ಒಂದು ಜಾಗ ಬಿಟ್ಟೆ ಅಲ್ಲಾಡಿಲ್ಲ ಅಂತಲೇ ಹೇಳ್ಬೋದು ನಾವು. ಅಷ್ಟು ಫೋಟೋಗಳು ವಿಡಿಯೋಗಳು ಕ್ಯಾಪ್ಚರ್ ಮಾಡಿಕೊಂಡು ಸೊ ಕೊನೆಗೆ ಈ ರೀತಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಮನೆ ಕಡೆ ಹೊರಟ್ವಿ. ಸೊ ಮನೆಗೆ ಹೋಗ್ಬೇಕಾದ್ರೆ ಗೊತ್ತೇ ಇದೆಯಲ್ಲ, ಆನ್ ದ ವೇ ಏನಾದರೂ ಒಂದು ಸಿಗುತ್ತೆ. ಸೊ ಆನ್ ದ ವೇ ಮನೆಗೆ ಬರಬೇಕಾದ್ರೆ ಅಲ್ಲೇ ಆಟಾಡೋದೆಲ್ಲ ಇತ್ತು, ಅದನ್ನು ಸಹ ನೋಡಿಕೊಂಡು ಬಂದ್ವಿ. ಪ್ರಸಾದ ವಿಷಯಕ್ಕೆ ಬಂದರೆ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪ್ರಸಾದ ಫಸ್ಟು ಬೇಡ ಅಂತ ಹೇಳಿದ್ವಿ ನಾವು ಪ್ರಸಾದ. ಸೊ ಬೇಡ ಅಂತ ಹೇಳಿದ್ರೆ ಒಂದು ತೊಗೊಂಡು ಎಲ್ಲರೂ ಡಿವೈಡ್ ಮಾಡ್ಕೊಳ್ಳೋ ಸಾಕು, ಯಾಕೆ ಎಲ್ಲರೂ ತೊಗೊಳ್ಳೋದು ಅಂತ. ಸೊ ಕೊನೆಗೆ ಅಲ್ಲಿ ನಮ್ಮ ಬಾಬಾಜಿ ಅವ್ರು ಗೊತ್ತಿರೋರು ಇದ್ರಲ್ಲ, ಮುಂದೆ ಕರೆಸಿ ಕ್ಯೂ ಅಲ್ಲಿ ಯಾಕೆ ನಿಂತಿದ್ದೀರಾ ಬನ್ನಿ ಅಂತ ಹೇಳಿ ಮುಂದೆ ಕರೆಸಿ ಅಲ್ಲಿ ಪ್ರಸಾದನ ಕೊಟ್ಟರು. ಪ್ರತಿಯೊಬ್ಬರಿಗೂ ಸಹ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿತ್ತು ಆ ಪಲಾವು ಅಂತ ಹೇಳಿದ್ರೆ ನೀವು ನಂಬಲ್ಲ. ಸಿಕ್ಕಾಪಟ್ಟೆ ಖಾರ ಖಾರವಾಗಿ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಆ ಪ್ರಸಾದ. ಆಮೇಲೆ ಅಲ್ಲಿ ಭಜನೆ ಎಲ್ಲ ಮಾಡ್ತಿದ್ರು. ಖಾರವಾಗಿ ಸ್ಪೈಸಿಯಾಗಿ ಅದ್ಭುತವಾಗಿತ್ತು. ಹಾಗೆ ಏನಂದರೆ ತಿಂದಿರೋದಕ್ಕೂ ಸಮಾಧಾನ ಆಯಿತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಈ ರೀತಿ ವಾದ್ಯಗೋಷ್ಠಿನೂ ಸಹ ಮಾಡ್ತಾಯಿದ್ರು. ನಾವು ಅಲ್ಲಿ ತಿಂದಿಲ್ಲ, ಮನೆಗೆ ಬಂದು ಪ್ರಸಾದ ತಿಂದ್ವಿ. ಸೊ ಅಲ್ಲಿ ಅಷ್ಟು ಜನದ ಮಧ್ಯೆ ನಾವು ತಿನ್ನೋಕ್ಕೂ ಆಗಲ್ಲ. ಸೊ ಅದಾದಮೇಲೆ ಗೊತ್ತಲ್ವಾ, ಮಕ್ಕಳು ಏನೇ ಒಂದು ನೋಡಿದ್ರು ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಸೊ ಅದೇ ರೀತಿ ಅಲ್ಲಿ ಚೀಕು ಅದು ಇದು ಡಿಪೆಂಡ್ ಮಾಡ್ತಿದ್ದ ಅವ್ರ ಅತ್ತೆ. ಅದಕ್ಕೆ ಅದು ಇದು ಕೊಡಿಸಿದ್ರು. ಅದು ಕೊಡಿಸಿದ್ದು 1 ಅವರ್ 2 ಅವರ್ಗೆ ಅದು ಕೇಲ್ ಖತಮ್ ಅನ್ನೋ ಥರ ಹಾಳಾಗೋಯ್ತು. ಏನೂ ಮಾಡೋಕ್ಕಲ್ಲ, ಮಕ್ಕಳ ಹ್ಯಾಪಿನೆಸ್ ಅಲ್ವಾ. ಸೊ ಅವ್ರು ಕೇಳ್ದ ಅಂತ ಹೇಳ್ಬಿಟ್ಟು ಅವರು ಕೊಡಿಸಿದ್ರು. ಸೊ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ಗಣೇಶ ಅಂತ ಹೇಳಿದ್ರೆ ಮಾಮೂಲಿ ಗಣೇಶ ಕೊಡಿಸಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಹಬ್ಬದ ರೀತಿಯೇ ಮಾಡ್ತಾಯಿದ್ರು. ನೋಡಿ ಅಲ್ಲೆಲ್ಲ ಜಾತ್ರೆ ಥರ ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ರು. ಒಂದು ದೀಪದಿಂದ ಹಿಡಿದು ಈ ರೀತಿ ಮಕ್ಕಳ ಆಟಿಕೆ ಪ್ರತಿಯೊಂದನ್ನು ಇಟ್ಟರು. ನೋಡಿ ಇದೆ ಎಷ್ಟು ಅದ್ಭುತವಾಗಿದೆ. ಆಮೇಲೆ ಈ ಥರ ಗಂಗೆ ಅಂಗಡಿಗಳ ಥರ ಪೂಜೆ ಸಾಮಾನುಗಳು ಪ್ರತಿಯೊಂದನ್ನು ಸಹ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ದೀಪಗಳು ನಮ್ಮ ನಂದಿ ಮಣ್ಣಿನ ದೀಪ ಬೇಕು ಅಂತ ಹೇಳಿ ಮಣ್ಣಿನ ದೀಪಗಳನ್ನ ತೊಗೋತಾಯಿದ್ರು. ಕೊನೆಗೆ ಇದೆಲ್ಲ ಆದಮೇಲೆ ಮನೆಗೆ ಬಂದ್ವಿ, ಪಲಾವು ಸಹ ತಿಂದ್ವಿ. ಅದಾದಮೇಲೆ ಈ ರೀತಿ ಜಾಮೂನು ಮತ್ತು ಪಾಯಸದ ಪಾರ್ಟಿ ಮಾಡ್ತಿದ್ವಿ. ನಾವು ಬರೋಷ್ಟರಲ್ಲಿ ಅವರು ಜಾಮೂನು ಮತ್ತು ಪಾಯಸನ ಮಾಡಿದರು. ಹೀಗೆ ತಿಂದ್ಕೊಂಡು ಮಾತಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಕೂತ್ವಿ. ಇದು ಸಬ್ಬಕ್ಕಿ ಪಾಯಸ ಮತ್ತು ಜಾಮೂನು, ಸಿಕ್ಕಾಪಟ್ಟೆ ಜಾಮೂನು ಚೀಕುಗೆ ಇಷ್ಟ ಅಂತ ಹೇಳಿ ಮಾಡಿದರು. ಸೊ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕಮೆಂಟ್ನ ಕೊಡಿ. ಹಾಗೆ ಚೀಕುಗೆ ನೀನು ತಿನ್ನು, ನಾನು ಚೀಕುಗೆ ತಿನ್ನಿಸ್ತೀನಿ ಅಂತ ಅವ್ರು ಚೀಕುಗೆ ತಿನ್ನಿಸ್ತಾಯಿದ್ರು. ಸೊ ಅದಾದಮೇಲೆ ಎಲ್ಲರಿಗೂ ಸಹ ಬೋಂಡ, ಬಿಸಿ ಬಿಸಿ ಬೋಂಡನೂ ಸಹ ಮಾಡಿದರು. ಬೇಳೆ ಸಾರು ಬೋಂಡ ಕಂಪಲ್ಸರಿ ಇರಲೇಬೇಕು. ಬೇಳೆ ಸಾರು ಹಾಗೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೋಂಡನೂ ಮಾಡಿದರು. ಹಾಗೆ ಇಲ್ಲಿ ಸೋನುಗೆ, ಚೀಕು, ಉಲ್ಲಾಸು, ಕೃಷ್ಣ ಎಲ್ಲರೂ ಸಹ ಸ್ವೀಟ್ನ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ರು. ನಾನು ಬಾಬಾಜಿ ಯಾಕೆ ಏನೋ ಮಾತಾಡ್ಕೊಂಡು ದೇವ್ರ ಬಗ್ಗೆ ಅಷ್ಟು ಚೆನ್ನಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನಾವಿಬ್ಬರೂ ಸಹ ತಿಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸೊ ಇದಾಗಿತ್ತು
ಇವತ್ತಿನ ಸ್ವೀಟ್ ಆ್ಯಂಡ್ ಕ್ಯೂಟ್ ಲಾಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.